ನಾ ರೇನು ರೇ ಕಳಲೆ ಗ್ರಾಮದಲ್ಲಿರುವ ಈ ಕಲ್ಲಿನ ರೋಚಕ ಕತೆ ಹೇಳಲು ಬರ್ತಾ ಇದ್ದಾರೆ ಕಸುವಿನಹಳ್ಳಿ ಮಾಸ್ಟರ್ ಸಂತೋಷ್ ಸರ್ ಅವರು. ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ PM ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ. ಈ ಶಾಲೆಯ ಒಳಗೆ ಒಂದು ಕಲ್ಲನ್ನು ನೋಡುತ್ತೇವೆ. ಇದು ಕೇವಲ ಕಲ್ಲಲ್ಲ, ಈ ಕಲ್ಲಿನ ಇತಿಹಾಸವನ್ನು ತಿಳಿದುಕೊಂಡರೆ ಕಳಲೆ ಗ್ರಾಮದ ಪ್ರತಿಯೊಬ್ಬರು ಕೈ ಮುಗಿದು ಗೌರವವನ್ನು ನೀಡುತ್ತಾರೆ ಮತ್ತು ಹೆಮ್ಮೆಯನ್ನು ಪಡುತ್ತಾರೆ. ಈ ಕಲ್ಲನ್ನ ಪೆಣ್ಬುಯ್ಯಲ್ ವೀರಗಲ್ಲು ಎಂದು ಕರೀತಾರೆ. ಪೆಣ್ಬುಯ್ಯಲ್ ಪದದ ಅರ್ಥವೇನೆಂದ್ರೆ ಪೆಣ್ಣೆಂದ್ರೆ ಹೆಣ್ಣು, ಹುಯಿಲ್ ಎಂದ್ರೆ ಆಕ್ರಂದನ, ಕೂಗು ಎಂದರ್ಥ. ಈ ಕಲ್ಲಿನಲ್ಲಿರುವ ಕಥೆಯನ್ನು ನಾವು ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೋಡುತ್ತಾ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ವೀರಗಲ್ಲು 3 ಹಂತಗಳನ್ನು ಒಳಗೊಂಡಿದೆ. ಮೊದಲನೇ ಹಂತದಲ್ಲಿ ಯುವತಿ ಅಥವಾ ಮಹಿಳೆಯೊಬ್ಬಳು ಮಗುವನ್ನು ಎತ್ತಿಕೊಂಡಿರುವುದನ್ನು ಕೆತ್ತಲಾಗಿದೆ. ಈ ಮಹಿಳೆಯ ಮುಂದೆ ವೀರನೊಬ್ಬನು ಶತ್ರುವಿನ ಒಡನೆ ಹೋರಾಡುತ್ತಿರುವುದನ್ನು ನೋಡಬಹುದು. ಇದರ ಅರ್ಥ ಕಳಲೆ ಗ್ರಾಮಕ್ಕೆ ಶತ್ರುಗಳು ದಾಳಿ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಶತ್ರುಗಳು ಕಳಲೆ ಗ್ರಾಮದ ಹೆಣ್ಣು ಮಕ್ಕಳ ಮೇಲೆ ಮಾನಭಂಗ, ಅತ್ಯಾಚಾರ ಅಥವಾ ಅವರನ್ನು ಅಪಹರಣ ಮಾಡಲು ಪ್ರಯತ್ನಿಸುತ್ತಿರುವಾಗ ಆ ಹೆಣ್ಣು ಮಕ್ಕಳು ಭಯದಿಂದ ನಮ್ಮನ್ನು ಈ ಶತ್ರುಗಳಿಂದ ಕಾಪಾಡಿ ರಕ್ಷಿಸಿ ಎಂದು ಕಿರುಚುತ್ತಾ ಸಹಾಯ ಮಾಡಿ ಎಂದು ಕೂಗಿಕೊಳ್ಳುತ್ತಿರುತ್ತಾರೆ. ಈ ಒಂದು ಹೆಣ್ಣಿನ ಆಕ್ರಂದನ ಅಥವಾ ಕೂಗನ್ನು ಕೇಳಿಸಿಕೊಂಡಂತಹ ಕಳಲೆ ಗ್ರಾಮದ ವೀರನೊಬ್ಬನು ಆ ಹೆಣ್ಣಿನ ಮಾನ ಪ್ರಾಣ ರಕ್ಷಣೆ ಮಾಡಲು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಶತ್ರುವಿನೊಡನೆ ಹೋರಾಡುತ್ತಾನೆ. ಹೀಗೆ ಹೆಣ್ಣಿನ ಮಾನ ಪ್ರಾಣ ರಕ್ಷಣೆ ಮಾಡಲು ಶತ್ರುವಿನೊಡನೆ ಹೋರಾಡುತ್ತಾ ವೀರಮರಣ ಹೊಂದುತ್ತಾನೆ. ಎರಡನೇ ಹಂತದಲ್ಲಿ ಅಪ್ಸರೆಯರು ವೀರನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೇನು ರನಾ. ಮೂರನೇ ಹಂತವು ಸ್ವರ್ಗದ ಪರಿಕಲ್ಪನೆಯಾಗಿದೆ. ಮಧ್ಯಭಾಗದಲ್ಲಿ ಶಿವಲಿಂಗವನ್ನು ನೋಡಬಹುದು. ಶಿವಲಿಂಗದ ಎಡಭಾಗಕ್ಕೆ ನಂದಿಯನ್ನು ನೋಡಬಹುದು. ಈ ಒಂದು ಭಾಗದಲ್ಲಿ ಸೂರ್ಯಚಂದ್ರರನ್ನು ನೋಡಬಹುದು. ಸೂರ್ಯಚಂದ್ರ ಇರುವವರೆಗೂ ವೀರನ ಹೆಸರು ಶಾಶ್ವತವಾಗಿ ಇರಬೇಕೆಂಬುದಾಗಿ ಕೆತ್ತನೆ ಮಾಡಲಾಗಿದೆ. ೀಂ